ಅಂಬೇಡ್ಕರ್ ಬಗ್ಗೆ ಅಪಮಾನ ಮಾಡಿದ್ದು ಇದು ಒಂದು ಹಂತ. ಮೊದಲನೇ ಹಂತ ಗಾಂಧಿಗೆ, ಎರಡನೇ ಹಂತ ನೆಹರೂಗೆ, ಮೂರನೆಯದು ಅಂಬೇಡ್ಕರಿಗೆ. ಅಂದರೆ ಐಕಾನ್ ಅಂತ ಹೇಳ್ತೇವೆ ನಾವು. ಈ ದೇಶಕ್ಕೆ ಒಂದೊಂದು ಸಿದ್ಧಾಂತಕ್ಕೆ, ಒಂದೊಂದು ಗುಂಪಿಗೆ ಒಂದೊಂದು ಐಕಾನ್ ರೂಪುಗೊಳ್ಳುತ್ತದೆ. ಆ ಐಕಾನ್ ರೂಪುಗೊಳ್ಳುವಾಗ ಆ ಸಿದ್ಧಾಂತಕ್ಕೆ ಪರವಾಗಿರುವವರನ್ನು ಡಿಮಾರಲೈಸ್ ಮಾಡ್ತಾ ಹೋಗುದು. ಮೊದಲು ಗಾಂಧಿಯನ್ನು ಸೈಡಿಗೆ ಹಾಕುವ, ನಂತರ ನೆಹರುವನ್ನು ಸೈಡಿಗೆ ಹಾಕುವ, ನಂತರ ಅಂಬೇಡ್ಕರನ್ನು ಸೈಡಿಗೆ ಹಾಕಿದರೆ ಮತ್ತೆ ಸಾವರ್ಕರನ್ನು ಅಲ್ಲಿ ತಂದು ಇಡುವುದು. ಸಾವರ್ಕರನ್ನು ಅಲ್ಲಿ ತಂದು ಇಡಲಿಕ್ಕೆ ಜಾಗ ಬೇಕಲ್ಲ. ಅದಕ್ಕೆ ದೇಶದ ಐಕಾನುಗಳನ್ನು ನಾಶ ಮಾಡುವ ಭಾಗದ ಒಂದು ಹೇಳಿಕೆಯೇ ಅಮಿತ್ ಶಾ ಅವರ ಹೇಳಿಕೆ. ಮತ್ತು ಅವರಿಗೆ ಫ್ಯಾಷನ್ನು, ನಮಗೆ ಅಂಬೇಡ್ಕರ್ ಫ್ಯಾಷನ್ ಅಲ್ಲ, ನಮಗೆ ಅಂಬೇಡ್ಕರ್ ಧ್ಯಾನ, ಗಾಂಧಿ ಧ್ಯಾನ, ಗೊತ್ತಾಯ್ತಾ? ಆದರೆ ಇವರಿಗೆ ರಾಮ ಮಂದಿರದ ಸಂದರ್ಭಗಳಲ್ಲಿ ಇವರಿಗೆ ಸಿಕ್ಕಲ್ಲಿ ಪಾಕಿಸ್ತಾನಕ್ಕೆ ಹೋಗು, ಇವರಿಗೆ ಪಾಕಿಸ್ತಾನ ಫ್ಯಾಷನ್. ಇವರಿಗೆ ನೀನು ಹಿಂದೂ ವಿರೋಧಿ ಹೇಳುವುದು ಫ್ಯಾಷನ್. ನಮಗೆ ಗಾಂಧಿಯು ಧ್ಯಾನ, ಅಂಬೇಡ್ಕರು ಧ್ಯಾನ, ನಾರಾಯಣ ಗುರುಗಳು ಧ್ಯಾನ, ಅವರೆಲ್ಲರೂ ಧ್ಯಾನ. ಮತ್ತು ಇದು ಜಾತ್ಯತೀತ ಸಂವಿಧಾನಬದ್ಧ ಒಂದು ಜನಸಮೂಹದ ಮನಸ್ಥಿತಿಯನ್ನು ಹೊರಕ್ಕೆ ತರಲಿಕ್ಕೆ ಇವರು ಮಾಡಿಕೊಂಡಂಥ ಐಕಾನನ್ನು ತಂದಿಡಲಿಕ್ಕೆ ಗಾಂಧಿ, ನೆಹರು, ಅಂಬೇಡ್ಕರ್ ಮುಂದೆ ಎಲ್ಲ ಇಂಥ ಐಕಾನುಗಳನ್ನು ಅವರು ನಾಶ ಮಾಡುವ ಪ್ರಯತ್ನಕ್ಕೆ ಹೋಗ್ತಾರೆ. ಅದರ ಒಂದು ಭಾಗವೇ ಇದು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.